ಅಂದ್ರೆ ದೇಹದ ಮೇಲೆ ಬರೋಬ್ಬರಿ 80 ಯುದ್ಧದ ಗಾಯದ ಕಲೆಗಳು, 100 ಕದನಗಳನ್ನ ಎದುರಿಸಿದ ಒಬ್ಬ ಅಪ್ರತಿಮ ಯೋಧ. ಕೇಳೋಕೆ ಯಾವುದೋ ಕಾದಂಬರಿ ಅಥವಾ ಸಿನಿಮಾದ ಕಥೆ ತರನೇ ಇದೆ ಅಲ್ವಾ? ಹೌದು, ಆದ್ರೆ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋ ನೈಜ ಸತ್ಯ. ಖಂಡಿತ. ಮತ್ತು ನಾವಿವತ್ತು ಕೇವಲ ಕತ್ತಿ ಹಿಡಿದು ಹೋರಾಡಿದ ಅರಸರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಹೌದು, ತಮ್ಮನ್ನ ತಾವು ಸೂರ್ಯವಂಶ ಮತ್ತು ಚಂದ್ರವಂಶದ ಕುಡಿಗಳು ಅಂತ ಹೆಮ್ಮೆಯಿಂದ ಕರೆದುಕೊಂಡವರ ಬಗ್ಗೆ. ಉತ್ತರ ಭಾರತವನ್ನ ಸುಮಾರು 500 ವರ್ಷಗಳ ಕಾಲ ಆಳಿದ ರಜಪೂತರ ಭವ್ಯ ಇತಿಹಾಸ ಇದು. ಸರಿ, ಈಗ ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ರಜಪೂತರು ಅಂದ್ರೆ ಕೇವಲ ಯುದ್ಧಭೂಮಿಯ ಕಥೆಯಲ್ಲ. ಹೌದು, ಅವರ ಅದ್ಭುತ ಕಲೆ, ವಾಸ್ತುಶಿಲ್ಪ, ಪ್ರೇಮ ಕಥೆಗಳು ಮತ್ತು ಈ ಬೃಹತ್ ಸಾಮ್ರಾಜ್ಯವನ್ನ ಮುನ್ನಡೆಸಿದ ಆರ್ಥಿಕ ವ್ಯವಸ್ಥೆಯ ವಾಸ್ತವಗಳನ್ನ ನಾವು ಅರಿಯಲಿದ್ದೇವೆ. ನಿಜ. ಜ್ಞಾನದ ಹಸಿವಿರುವ ಎಲ್ಲ ಆಸಕ್ತರಿಗೂ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ರಜಪೂತರ ಇತಿಹಾಸವನ್ನ ಬರೀ ಸಾಮ್ರಾಜ್ಯಗಳ ಏರಿಳಿತಗಳ ದೃಷ್ಟಿಯಿಂದ ನೋಡಿದ್ರೆ ಅದು ಅಪೂರ್ಣ ಆಗತ್ತೆ. ಅದು ಭಾರತೀಯ ಉಪಖಂಡದ ಸಾಂಸ್ಕೃತಿಕ ಮತ್ತು ರಾಜಕೀಯ ನಕ್ಷೆಯನ್ನೇ ಬದಲಿಸಿದ ಕಾಲಘಟ್ಟ. ಖಂಡಿತ. ಅರಬ್ರು, ಟರ್ಕರು ದಾಳಿ ಮಾಡಿದಾಗ ತಡೆಗೋಡೆಯಾಗಿ ನಿಂತೋರು ಇವರೇ ಅಲ್ವಾ? ಹೌದು. ಆದರೆ ಈ ಮಿಲಿಟರಿ ಶಕ್ತಿಯ ಹಿಂದೆ ಇದ್ದ ಸಾಮಾಜಿಕ ಮೌಲ್ಯಗಳು, ಜೀವನ ವಿಧಾನ ಇತಿಹಾಸದಲ್ಲಿ ಹೆಚ್ಚು ಆಸಕ್ತಿದಾಯಕ. ಅಂದ್ರೆ ಬದುಕುವುದಷ್ಟೇ ಅಲ್ಲ, ಹೇಗೆ ಬದುಕುತ್ತೇವೆ ಅನ್ನೋದು ಅವರಿಗೆ ಮುಖ್ಯ ಆಗಿತ್ತು. ಸರಿಯಾಗಿ ಹೇಳಿದ್ರಿ. ಅವರ ಜೀವನ ಮೌಲ್ಯಗಳನ್ನು ನೋಡಿದ್ರೆ ಯುರೋಪಿನ ಇತಿಹಾಸದಲ್ಲಿ ಬರುವ ನೈಟ್ಸ್ಗಳ ಕಟ್ಟುನಿಟ್ಟಿನ ನಿಯಮಗಳು ನೆನಪಾಗುತ್ತೆ. ಹೌದು, ಆ ನೈಟ್ಸ್ ಕೂಡ ಶರಣಾಗತರ ರಕ್ಷಣೆ ಮಾಡ್ತಾ ಇದ್ರು. ಆದರೆ ರಜಪೂತರ ಗುಣಧರ್ಮಗಳು ಇದಕ್ಕೂ ಮೀರಿದ ಆಳವಾದ ಆಧ್ಯಾತ್ಮಿಕ ಬೇರುಗಳನ್ನ ಹೊಂದಿತ್ತು. ಅಂದ್ರೆ ಗೋವುಗಳು, ಅನಾಥರು, ದುರ್ಬಲರ ರಕ್ಷಣೆಯನ್ನ ಪರಮ ಧರ್ಮ ಅಂತ ನಂಬಿದ್ರು. ಆದ್ರೆ ಇಲ್ಲೊಂದು ಗೊಂದಲ ಕಾಡುತ್ತೆ. ಏನ್ ಗೊಂದಲ? ದುರ್ಬಲರನ್ನ ರಕ್ಷಿಸುವ ಇಷ್ಟೆಲ್ಲ ಮೌಲ್ಯಗಳ ಬಗ್ಗೆ ಮಾತಾಡುವಾಗ ಜೋಹರ್ನಂತಹ ಕಠಿಣ ನಿರ್ಧಾರಗಳನ್ನ ಯಾಕೆ ತಗೋತಾ ಇದ್ರು? ಸಾಮೂಹಿಕ ಆತ್ಮಾರ್ಪಣೆಯ ಪದ್ಧತಿ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು, ಇದೊಂದು ರೀತಿಯ ವಿರೋಧಾಭಾಸ ಎನಿಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಆದರೆ ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶವೆಂದರೆ ಜೋಹರ್ ಅನ್ನೋದು ಕೇವಲ ದುರಂತ ಸಾವು ಆಗಿರ್ಲಿಲ್ಲ. ಅದನ್ನ ಇಂದಿನ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅಂದ್ರೆ ಅದಕ್ಕೇನಾದ್ರೂ ಬೇರೆ ಕಾರಣ ಇತ್ತಾ? ಖಂಡಿತ. ಅದು ಶತ್ರುಗಳ ಮಾನಸಿಕ ಯುದ್ಧತಂತ್ರದ ವಿರುದ್ಧ ಬಳಸಿದ ಅಂತಿಮ ಅಸ್ತ್ರವಾಗಿತ್ತು. ವಾವ್, ಅಂತಿಮ ಅಸ್ತ್ರನಾ? ಹೇಗೆ? ಆ ಕಾಲದಲ್ಲಿ ಶತ್ರುಗಳು ಕೋಟೆ ವಶಪಡಿಸ್ಕೊಂಡ್ರೆ ಮಹಿಳೆಯರನ್ನ, ಮಕ್ಕಳನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ರು. ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ರು ಅಲ್ವಾ? ಹೌದು. ಸೇನೆ ಸೋತಿದೆ, ಇನ್ನು ಪತಿ ವಾಪಸ್ ಬರಲ್ಲ ಅಂತ ಗೊತ್ತಾದಾಗ ಜೀವಮಾನವಿಡೀ ನರಕ ಅನುಭವಿಸುವ ಬದಲು ಬೆಂಕಿಗೆ ಹಾರಿ ಪ್ರಾಣ ಬಿಡುವುದೇ ಶ್ರೇಷ್ಠ ಅಂತ ನಿರ್ಧರಿಸ್ತಿದ್ರು. ನಿಜಕ್ಕೂ ಭಯಾನಕ. ಆದ್ರೆ ಆ ಮೂಲಕ ಶತ್ರುಗಳಿಗೆ ಕೇವಲ ಬೂದಿಯನ್ನ ಮಾತ್ರ ಬಿಟ್ಟುಕೊಡ್ತಾ ಇದ್ರು. ಅದೇ ನೋಡಿ, ಇದು ಆ ಸಮಾಜದಲ್ಲಿ ಅಸಾಧಾರಣವಾದ ತ್ಯಾಗದ ಮನೋಭಾವವನ್ನ ಹುಟ್ಟುಹಾಕಿತು. ಮತ್ತು ಸ್ತ್ರೀಯರಿಗೆ ಉನ್ನತ ಗೌರವದ ಸ್ಥಾನವೂ ಇತ್ತು ಅಲ್ವಾ? ಹೌದು. ಅವರು ಕೇವಲ ತ್ಯಾಗಕ್ಕೆ ಸೀಮಿತವಾಗಿರಲಿಲ್ಲ. ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆಯಲ್ಲಿ ಅಪಾರ ಪ್ರಾವೀಣ್ಯತೆ ಹೊಂದಿದ್ರು. ಅಂದ್ರೆ ಜೀವ ಮತ್ತು ಮರಣದ ಬಗ್ಗೆ ಇಂತಹ ಸ್ಪಷ್ಟ ನಿಲುವು ಇದ್ದ ಸಮಾಜ ತಾವು ಬದುಕಿರುವಾಗ ಕಟ್ಟುವ ಪ್ರತಿಯೊಂದು ವಿಚಾರವೂ ಶಾಶ್ವತವಾಗಿರಬೇಕು ಅಂತ ಬಯಸಿದ್ದು ಆಶ್ಚರ್ಯವಲ್ಲ. ಖಂಡಿತ. ಕಲ್ಲು ಮಣ್ಣುಗಳ ವಾಸ್ತುಶಿಲ್ಪಗಳು ನೂರಾರು ವರ್ಷಗಳ ಕಾಲ ಉಳಿಯುವಂತೆ ಮಾಡಿದ್ರು. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ರೋಚಕವಾಗುತ್ತದೆ. ಹೇಗೆ? ರಜಪೂತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮಾಣ ಎಷ್ಟಿತ್ತಂದ್ರೆ ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಕೇವಲ ಒಂದೆರಡಲ್ಲ, ಒಟ್ಟು 85 ಮಂದಿರಗಳಿದ್ವು. ವಾವ್, 85! ಈಗ ಕೇವಲ 22 ಮಾತ್ರ ಉಳಿದಿದ್ರೂ ಖಂಡೂರಾಯ ಮಹಾದೇವ ಮಂದಿರದಂತಹ ರಚನೆಗಳು ಅದ್ಭುತವಾಗಿವೆ. ಹೌದು. ಇನ್ನು ಒಡಿಶಾದ ಕೊನಾರ್ಕ್ ಸೂರ್ಯ ದೇವಾಲಯದಲ್ಲಿ ಸೂರ್ಯದೇವನ ರಥದಂತೆ 24 ಗಾಳಿಗಳನ್ನ ಕೊರೆಯಲಾಗಿದೆ. ಮತ್ತು ಗ್ವಾಲಿಯರ್ ಕೋಟೆಯ ಬಂಡೆಗೋಡೆಗಳಲ್ಲಿ ಕೊರೆಯಲಾದ ಆದಿನಾಥನ ಬೃಹತ್ ಮೂರ್ತಿಯನ್ನ ಮರೆಯುವಂತಿಲ್ಲ. ರಾಜ ಮಾನಸಿಂಗ ತನ್ನ ರಾಣಿ ಮೃಗನಯನೆಗಾಗಿ ಕಟ್ಟಿಸಿದ ಅರಮನೆ ಇರಬಹುದು, ಅಥವಾ ಜೈಪುರದ ಪ್ರಸಿದ್ಧ 5 ಅಂತಸ್ತುಗಳ ಹವಾಮಹಲ್ ಇರಬಹುದು. ಹೌದು. ಇವೆಲ್ಲವನ್ನೂ ನೋಡಿದಾಗ ಇದು ಕೇವಲ ಕಲೆಯ ಮೇಲಿನ ಪ್ರೀತಿ ಆಗಿರಲು ಸಾಧ್ಯವಿಲ್ಲ ಅನ್ಸುತ್ತೆ. ಮತ್ತೇನನ್ಸುತ್ತೆ? ಇದು ಇಂದಿನ ಕಾಲದ ಬೃಹತ್ ಮೂಲಸೌಕರ್ಯ ಯೋಜನೆಗಳಂತೆ ಇಡೀ ಆರ್ಥಿಕತೆಯನ್ನ ಚಲಿಸುವಂತೆ ಮಾಡಿದ ಒಂದು ಎಂಜಿನ್ ಅಲ್ವಾ? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ನಿಮ್ಮ ಮಾತು 100ಕ್ಕೆ 100 ಸತ್ಯ. ಅಂದ್ರೆ ಇದರ ಹಿಂದೆ ಸ್ಪಷ್ಟವಾದ ಆರ್ಥಿಕ ಕಾರ್ಯವಿಧಾನ ಇತ್ತಾ? ಖಂಡಿತ. ರಾಜರು ತಾವು ಸಂಗ್ರಹಿಸುತ್ತಿದ್ದ ತೆರಿಗೆಯ ಬಹುಪಾಲು ಹಣವನ್ನ ಈ ಭವ್ಯವಾದ ಕೋಟೆ,
ದೇವಾಲಯಗಳ ನಿರ್ಮಾಣಕ್ಕೆ ಬಳಸ್ತಾ ಇದ್ರು. ಓ, ಅಂದ್ರೆ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು. ಹೌದು, ಒಂದು ಬೃಹತ್ ದೇವಾಲಯ ಶುರುವಾದ್ರೆ ಅದು ತಲೆಮಾರುಗಳ ಕಾಲ ನಡೆಯುವ ಯೋಜನೆಯಾಗಿತ್ತು. ಕಲ್ಲುಕುಟಿಗರು, ಶಿಲ್ಪಿಗಳು, ಕಾರ್ಮಿಕರಿಗೆಲ್ಲ ನಿರಂತರ ಕೆಲ್ಸ. ಭುವನೇಶ್ವರದ ಲಿಂಗರಾಜ ದೇವಾಲಯ ಅಥವಾ ದಿಲ್ವಾರಾದ ಮಂದಿರಗಳ ನಿರ್ಮಾಣದ ಸುತ್ತಮುತ್ತ ಹೊಸ ನಗರಗಳೇ ಸೃಷ್ಟಿಯಾಗ್ತಾ ಇದ್ವು. ವಾವ್! ಕಾರ್ಮಿಕರಿಗೆ ದಿನಸಿ, ಬಟ್ಟೆ ಪೂರೈಸಲು ವ್ಯಾಪಾರಿಗಳು ಅಲ್ಲೇ ನೆಲೆಯೂರ್ತಿದ್ರು ಅಲ್ವಾ? ಕೇವಲ ಬೃಹತ್ ನಿರ್ಮಾಣಗಳು ಮಾತ್ರವಲ್ಲ, ಚಿಕ್ಕನಿ ಚಿತ್ರಗಳು ಅಂದ್ರೆ ಮಿನಿಯೇಚರ್ ಪೇಂಟಿಂಗ್ಸ್ ಕೂಡ ದೊಡ್ಡ ಆರ್ಥಿಕ ವಲಯವಾಗಿತ್ತು. ಓ, ತೆರಿಗೆಯ ಹಣವನ್ನ ಮತ್ತೆ ಜನರ ಕೈಗೆ ಸೇರಿಸಲು ಮಾಡಿದ ವ್ಯವಸ್ಥಿತ ತಂತ್ರ. ಹೌದು, ಆರ್ಥಿಕತೆಯ ಬಹುದೊಡ್ಡ ತಂತ್ರ ಅದು. ಆದ್ರೆ ಇಷ್ಟೊಂದು ಬೃಹತ್ ಆರ್ಥಿಕತೆಯನ್ನ ನಿರ್ವಹಿಸ್ತಲೇ ಸದಾಕಾಲ ಶತ್ರುಗಳ ದಾಳಿಯ ಭೀತಿಯನ್ನ ಎದುರಿಸ್ತಾ ಇದ್ರು. ಸುಲಭದ ಮಾತಲ್ಲ. ಈ ಆಡಳಿತದ ಹಿಂದಿದ್ದ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ. ಇತಿಹಾಸದಲ್ಲಿ ಪ್ರತಿಹಾರರು, ಪಾಲರು ಮತ್ತು ಗುಹಿಲರು ಈ ಮನೆತನಗಳ ಆಧಾರ ಸ್ತಂಭಗಳು. ಗುಹಿಲ ವಂಶದ ರಾಣಾ ಸಂಗ್ರಾಮ ಸಿಂಹ, ಅದೇ ರಾಣಾಸಂಘನ ಕಥೆ ರೋಮಾಂಚಕವಾಗಿದೆ. ಹೌದು, ದೇಹದ ಮೇಲೆ 80 ಗಾಯಗಳಿದ್ರೂ 100 ಕದನಗಳನ್ನ ಆಡಿದ ನಾಯಕ. ಆತ ದೆಹಲಿ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡ್ತಾ ಇದ್ದ. ಆತನ ನಾಯಕತ್ವ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಹೋರಾಟವಾಗಿತ್ತು. ಉಪಖಂಡದ ರಕ್ಷಣಾ ಕವಚವಾಗಿ ನಿಂತಿದ್ದಾತ. ಪಾಲರ ಬಗ್ಗೆಯೂ ಒಂದು ಕುತೂಹಲಕಾರಿ ವಿಚಾರ ಇದೆ. ಏನ್ಲೊತ್ತಾ? ಅವರು ಮೂಲತಃ ಬೌದ್ಧ ಧರ್ಮದ ಅನುಯಾಯಿಗಳು. ಹೌದು, ಆದ್ರೂ ಹಿಂದೂ ಧರ್ಮವನ್ನ, ಅವರ ವಿದ್ಯಾಕೇಂದ್ರಗಳನ್ನ ವ್ಯಾಪಕವಾಗಿ ಪ್ರೋತ್ಸಾಹಿಸಿದ್ರು ಅಲ್ವಾ? ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಇಂಥ ಧಾರ್ಮಿಕ ಸಹಿಷ್ಣುತೆ ಹೇಗೆ ಸಾಧ್ಯವಾಯಿತು ಅಂತ. ಖಂಡಿತ. ಅವರು ಜ್ಞಾನಕ್ಕೆ ಯಾವುದೇ ಧರ್ಮದ ಗಡಿ ಹಾಕ್ಲಿಲ್ಲ. ನಳಂದ, ಕಾಶಿ, ಉಜ್ಜಯಿನಿಗೆ ಬೆಂಬಲ ನೀಡಿದ್ರು. ಉದ್ದಂಡಪುರ ಮತ್ತು ವಿಕ್ರಮಶೀಲ ಕಟ್ಟದ್ರು. ವಾವ್! ಈ ಸಾಂಸ್ಕೃತಿಕ ವಿನಿಮಯ ಎಷ್ಟಿತ್ತಂದ್ರೆ ಮುಂದೆ ಈ ಪಾಲರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ ವಿಜಯಸೇನ. ಆತ ಕರ್ನಾಟಕ ಮೂಲದವನು. ಆತನ ನಂತರದ ಸೇನಾ ದೊರೆಗಳ ಆಸ್ಥಾನದಲ್ಲೇ ಜಯದೇವ ಕವಿ ಗೀತಗೋವಿಂದ ರಚಿಸಿದ್ದು. ನಿಜಕ್ಕೂ ಧರ್ಮ ಮತ್ತು ಪ್ರಾಂತ್ಯಗಳನ್ನ ಮೀರಿದ ಸಂಪರ್ಕ. ಗುರ್ಜರ ಪ್ರತಿಹಾರರ ಪಾತ್ರವೂ ದೊಡ್ಡದಿದೆ ಅಲ್ವಾ? ಖಂಡಿತ. ಅರಬ್ಬರು ದಾಳಿ ಮಾಡಿದಾಗ ಎದುರಾಗಿ ನಿಂತದ್ದು ಇದೇ ವಂಶದ ನಾಗಭಟ. ಇಡೀ ಭಾರತವನ್ನ ರಕ್ಷಿಸಿದ. ಭೋಜರಾಜನ ಆಡಳಿತದ ಬಗ್ಗೆ ಕೂಡ ಅರಬ್ ಪ್ರವಾಸಿ ಸುಲೈಮಾನ್ ಹೊಗಳಿದಾನೆಂಟ್ ಕೇಳಿದಿನಿ. ಹೌದು, ಗುಣವಂತ ದೊರೆ, ಅರಬ್ಬರ ಶತ್ರು ಅಂತ ಶತ್ರುಗಳೇ ಮೆಚ್ಚುವಂತಹ ಆಡಳಿತ ಅವರದಾಗಿತ್ತು. ಆದ್ರೆ ಇಷ್ಟೆಲ್ಲ ಒಗ್ಗಟ್ಟಿದ್ರು ಇವರೊಳಗೆ ಒಂದು ರೀತಿಯ ಆಂತರಿಕ ದ್ವೇಷ ಹೊಗೆಯಾಡ್ತಿತ್ತು ಅನ್ನೋದು ಬೇಸರದ ಸಂಗತಿ. ಸಂಪತ್ತು ಮತ್ತು ಸೈನ್ಯದ ಬಲವೇ ಅಹಂಕಾರವನ್ನ ಬಿತ್ತಿತ್ತೇನೋ. ಹೌದು, ಈ ಆಂತರಿಕ ಕಚ್ಚಾಟವೇ ಅತಿ ದೊಡ್ಡ ದುರಂತಕ್ಕೆ ನಾಂದಿ ಹಾಡಿದ್ದು ಚೌಹಾಣರ ಕಾಲದಲ್ಲಿ ಕಾಣ್ತೆ. ಪೃಥ್ವಿರಾಜ ಚೌಹಾಣ್ ಮತ್ತು ಕನೋಜರಾಜ ಜಯಚಂದ್ರನ ಮಗಳಾದ ಸಂಯುಕ್ತೆಯ ಕಥೆ. ಜಯಚಂದ್ರನಿಗೆ ಪೃಥ್ವಿರಾಜನ ಮೇಲೆ ಎಲ್ಲಿಲ್ಲದ ದ್ವೇಷ. ಮಗಳ ಸ್ವಯಂವರಕ್ಕೆ ಅವನನ್ನ ಕರೆಯಲಿಲ್ಲ. ಅಷ್ಟೇ ಅಲ್ಲ, ಅವಮಾನಿಸಲು ಪೃಥ್ವಿರಾಜನ ಪ್ರತಿಮೆಯನ್ನ ಬಾಗಿಲಲ್ಲಿ ಕಾವಲುಗಾರನಂತೆ ನಿಲ್ಲಿಸಿದ್ದ. ಆದ್ರೆ ಸಂಯುಕ್ತೆ ಆ ಪ್ರತಿಮೆಗೆ ಹಾರ ಹಾಕಿದ್ದು, ಪೃಥ್ವಿರಾಜ್ ಅವಳನ್ನ ಅಪಹರಿಸಿಕೊಂಡು ಹೋಗಿ ವಿವಾಹವಾಗಿದ್ದು. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಇದು ಅಕ್ಷರಶಃ ಶೇಕ್ಸ್ಪಿಯರ್ ನಾಟಕದಂತಿದೆ. ಹೌದು, ಆದರೆ ಇದನ್ನ ಕೇವಲ ರೋಚಕ ಪ್ರೇಮ ಕಥೆಯಾಗಿ ನೋಡುವಂತಿಲ್ಲ. ಈ ವೈಯಕ್ತಿಕ ದ್ವೇಷ ರಾಷ್ಟ್ರದ ದುರಂತವಾಯಿತು. ಓ, ರಜಪೂತ ಅರಸರ ನಡುವಿನ ಒಗ್ಗಟ್ಟು ಸಂಪೂರ್ಣವಾಗಿ ಒಡೆದುಹೋಯ್ತಲ್ವಾ? ಖಂಡಿತ. ಮೊಹಮ್ಮದ್ ಘೋರಿ ಆಕ್ರಮಣ ಮಾಡಿದಾಗ ಜಯಚಂದ್ರ ಬೆಂಬಲಿಸಿಲ್ಲ. ಆದ್ರೆ ಮೊದಲನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಘೋರಿಯನ್ನ ಸೋಲ್ಸಿದ್ದ ಅಲ್ವಾ? ಹೌದು, ಶತ್ರುವನ್ನ ನಿರ್ನಾಮ ಮಾಡುವ ಅವಕಾಶ ಇತ್ತು. ಆದರೆ ರಜಪೂತ ಧರ್ಮದ ಮೌಲ್ಯಗಳಿಗೆ ಕಟ್ಟುಬಿದ್ದು, ಓ, ಶರಣಾಗತನಾದ ಶತ್ರುವನ್ನ ಕೊಲ್ಲಬಾರ್ದು ಅಂತ ಕ್ಷಮಾದಾನ ನೀಡಿದ್ದ. ಅದೇ ನೋಡಿ, ವಾಸ್ತವಿಕತೆಗಿಂತ ಮೌಲ್ಯಗಳಿಗೆ ಒತ್ತು ನೀಡಿದಾಗ ಏನಾಗತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಅದೇ ಕ್ಷಮೆ ಅವನ ಸೋಲಿಗೆ ಕಾರಣವಾಯಿತು. ಮರುವರ್ಷ ಘೋರಿ ದೊಡ್ಡ ಸೈನ್ಯದೊಂದಿಗೆ ಬಂದಾಗ ಪೃಥ್ವಿರಾಜ್ ಸೋತ, ಸೆರೆ ಸಿಕ್ಕಿ ಪ್ರಾಣ ಕಳೆದುಕೊಂಡ. ದೆಹಲಿ ಸುಲ್ತಾನರ ಆಳ್ವಿಕೆಗೆ ಇದು ನಾಂದಿಯಾಯಿತು. ಕವಿ ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಕೃತಿಯಲ್ಲಿ ಇದನ್ನ ವರ್ಣಿಸಿದ್ದಾನೆ. ಮೌಲ್ಯಗಳಿಗೆ ಕುರುಡಾಗಿ ಅಂಟಿಕೊಳ್ಳುವುದು ಮತ್ತು ವೈಯಕ್ತಿಕ ದ್ವೇಷ ದೇಶದ ದಿಕ್ಕನ್ನೇ ಬದಲಾಯಿಸಿತು. ನಿಜ. ಇದನ್ನೆಲ್ಲ ನೋಡುವಾಗ ಕೇವಲ ರಾಜರೋ ಅಹಂಕಾರ ಮಾತ್ರ ಕಾಣುತ್ತೆ. ಆದ್ರೆ ಸಾಮಾನ್ಯ ಜನರ ಬದುಕು ಹೇಗಿತ್ತು? ಗುಪ್ತರ ಕಾಲದಿಂದಲೂ ಬಂದ ಜಮೀನ್ದಾರಿ ಪದ್ಧತಿ ಬೇರೂರಿತ್ತು. ಅಂದ್ರೆ ಸೇವೆ ಸಲ್ಲಿಸಿದವರಿಗೆ ಸಂಬಳದ ಬದಲು ಜಮೀನನ್ನ ಉಂಬಳಿಯಾಗಿ ನೀಡುವ ಪದ್ಧತಿ. ಹೌದು, ಇದರಿಂದ ಭೂಮಿಯ ಒಡೆತನ ಕೆಲವೇ ಪ್ರಭಾವಿಗಳ ಕೈಯಲ್ಲಿ ಸೇರಿತು.
ಜಮೀನಿನಲ್ಲಿ ಬೆವರು ಸುರಿಸಿ ದುಡಿತಿದ್ದ ಸಾಮಾನ್ಯ ರೈತರಿಗೆ ಯಾವ ಹಕ್ಕೂ ಇರ್ಲಿಲ್ಲ ಅಲ್ವಾ? ಖಂಡಿತ. ರೈತರು ತಾವು ಬೆಳೆದ ಬೆಳೆಯ ಬಹುಪಾಲನ್ನ ಭೂಮಾಲೀಕರಿಗೆ ಮತ್ತು ರಾಜನಿಗೆ ಕೊಡಬೇಕಿತ್ತು. ಇದು ಸಮಾಜದ ಎರಡು ಭಿನ್ನ ಮುಖಗಳನ್ನು ತೋರಿಸುತ್ತೆ. ಕೃಷಿ ಅವಲಂಬಿತ ಜನರ ಸ್ಥಿತಿ ಶೋಚನೀಯವಾಗಿತ್ತು. ಆದ್ರೆ ಅದೇ ಸಮಯದಲ್ಲೇ ನಗರಗಳನ್ನ ಆರ್ಥಿಕತೆ ಸಂಪೂರ್ಣ ಭಿನ್ನವಾಗಿತ್ತು. ಏನ್ ಗೊತ್ತಾ, ವೈಶ್ಯ ಸಮುದಾಯ ಇಂದಿನ ಫೈನಾನ್ಸ್ ವ್ಯವಸ್ಥೆಯಂತೆ ಲೇವಾದೇವಿ ನಿರ್ವಹಿಸ್ತಾ ಇತ್ತು ಅಂತ ಓದಿದ್ದೀನಿ. ಹೌದು, ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಚುರುಕಾಗಿತ್ತು. ಭಾರತದಿಂದ ಸಾಂಬಾರ್ ಪದಾರ್ಥಗಳು, ಹತ್ತಿ, ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು ಮತ್ತು ವಜ್ರಗಳನ್ನ ಅರಬ್ ವರ್ತಕರಿಗೆ ರಫ್ತು ಮಾಡ್ತಾ ಇದ್ರು. ಇದಕ್ಕೆ ಪ್ರತಿಯಾಗಿ ರಜಪೂತರ ಸೈನ್ಯಕ್ಕೆ ಅತ್ಯಗತ್ಯವಾಗಿದ್ದ ಉತ್ತಮ ಕುದುರೆಗಳನ್ನ ಮಧ್ಯ ಏಷ್ಯಾ ಮತ್ತು ಅರೇಬಿಯಾದಿಂದ ಆಮದು ಮಾಡಿಕೊಳ್ತಾ ಇದ್ರು. ವ್ಯಾಪಾರದ ಜೊತೆಗೆ ಇದೊಂದು ದೊಡ್ಡ ಸಾಮಾಜಿಕ ಚಟುವಟಿಕೆ. ಪುಷ್ಕರ್ ಜಾತ್ರೆ ಇದರ ಕೇಂದ್ರ ಅಲ್ವಾ? ಖಂಡಿತ. ಬ್ರಹ್ಮದೇವಾಲಯವಿರುವ ಪುಣ್ಯಕ್ಷೇತ್ರ. ಅಲ್ಲಿ ಪ್ರತಿ ವರ್ಷ ದೊಡ್ಡ ಒಂಟೆ ಜಾತ್ರೆ ನಡೀತಾ ಇತ್ತು. ವ್ಯಾಪಾರ, ಕುದುರೆ, ಒಂಟೆಗಳ ಮಾರಾಟ, ಧರ್ಮ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಸೇರ್ತಾ ಇತ್ತು. ಆ ಜಾತ್ರೆ ಇಂದಿಗೂ ಪ್ರಸಿದ್ಧ. ಒಟ್ಟಾರೆಯಾಗಿ ರಜಪೂತರು ಕೇವಲ ಯೋಧರಲ್ಲ, ಕಲೆ, ಸಾಹಿತ್ಯದ ಮಹಾನ್ ಪೋಷಕರು. ಹೌದು. ಆದರೆ ಅವರೊಳಗಿನ ಒಡಕುಗಳು, ಕಠಿಣ ನಿಯಮಗಳೇ ಅವರ ಪತನಕ್ಕೂ ದಾರಿ ಮಾಡಿಕೊಟ್ಟಿತು. ಇತಿಹಾಸ ಓದುವುದೆಂದರೆ ಕೇವಲ ಇಸುವಿ ನೆನಪಿಟ್ಟುಕೊಳ್ಳುವುದಲ್ಲ. ಅಂದಿನ ಆರ್ಥಿಕ, ರಾಜಕೀಯ ನಿರ್ಧಾರಗಳು ಇಂದಿಗೂ ಸಮಾಜವನ್ನ ಹೇಗೆ ರೂಪಿಸುತ್ತವೆ ಅಂತ ತಿಳಿಯುವುದು. ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಕುತೂಹಲಕಾರಿ ವಿಚಾರ ಹೇಳಿ. ರಾಜಪೂತರು ಸೈನ್ಯ ಬಲಪಡಿಸಲು ಅರೇಬಿಯಾ ಮತ್ತು ಮಧ್ಯ ಏಷ್ಯಾದಿಂದ ಕುದುರೆಗಳನ್ನ ಆಮದು ಮಾಡಿಕೊಳ್ತಾ ಇದ್ರು. ಅಪಾರ ಹಣ ಕೊಟ್ಟು. ಹೌದು. ಇದೇ ವ್ಯಾಪಾರದಿಂದ ಆರ್ಥಿಕವಾಗಿ ಪ್ರಬಲರಾದ ಅದೇ ವಿದೇಶಿ ಶಕ್ತಿಗಳೇ ಕಾಲಾಂತರದಲ್ಲಿ ಅದೇ ಕುದುರೆಗಳನ್ನೇರಿ ಬಂದು ಆಕ್ರಮಣ ಮಾಡಿದವು. ವಾವ್! ಅಂದ್ರೆ ಮಿಲಿಟರಿ ತಂತ್ರಜ್ಞಾನದ ಜಾಗತಿಕ ವ್ಯಾಪಾರವು ಮುಂದೊಂದು ದಿನ ತನ್ನನ್ನೇ ಆಳಲು ಬರುವ ಶತ್ರುವಿಗೆ ತಾನೇ ಹಣಕಾಸು ಒದಗಿಸಿದಂತೆ ಆಯಿತು. ನಿಜಕ್ಕೂ ಬೆರಗುಗೂಡಿಸುವ ಐತಿಹಾಸಿಕ ವಿಪರ್ಯಾಸ ಇದು. ಯಾರು ತಡೆಯಲು ಕೋಟೆ ಕಟ್ಟಿದ್ರೋ ಅದೇ ಶತ್ರುಗಳಿಗೆ ವ್ಯಾಪಾರದ ಮೂಲಕ ಆರ್ಥಿಕ ಶಕ್ತಿ ತುಂಬಿದ್ದು ವಿಪರ್ಯಾಸ. ಇದು ಹಲವು ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಖಂಡಿತ. ಇದರ ಬಗ್ಗೆ ಆಲೋಚಿಸಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ಆಳವಾದ ಅಧ್ಯಯನದಲ್ಲಿ ಭೇಟಿಯಾಗೋಣ.